ಗೇರ್ ಹೆಂಗೆ ಒಂದು ಮುಂದೆ ಇನ್ನೆಲ್ಲ ಹಿಂದೆನಾ ಸೇಮೇ ತಾನೆ. ಗುರು ಫಸ್ಟ್ ಟೈಮ್ RX ಓಡಿಸ್ತಾ ಇರೋದು. ಹಲೋ, ಗುಡ್ ಮಾರ್ನಿಂಗ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಸ್ಪೆಷಲ್ ವಿಡಿಯೋ. ಇವತ್ತು ನೋಡಿ ನಾನು ಜೋರೋ ಓಡಿಸ್ತಾ ಇಲ್ಲ. ಎಸ್, ಐ ಆಮ್ ರೈಡಿಂಗ್ ದ ಲೆಜೆಂಡ್ರಿ RX 100. ಇದು ಲೆಜೆಂಡ್ರಿ RXು. ನಾನು ಆ್ಯಕ್ಚುಲಿ ಲೈಫಲ್ಲಿ ಯಾವತ್ತೂ RX ಓಡಿಸಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಓಡಿಸ್ತಾ ಇರೋದು. ಅಲ್ಲಿ ಆ ಗ್ರೀನ್ ಹೆಲ್ಮೆಟಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅವ್ರದ್ದೇ ಗಾಡಿ ಇದು. ಅವ್ರು ನಮ್ಮ ಭಾವ. ನಾನು ಬರ್ತೀನಿ, ಕಾಂಟೆಂಟ್ ಕ್ರಿಯೇಷನ್ ಏನೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ, ಬಾರಪ್ಪ ಒಳ್ಳೆ ಗಾಡಿ ಇಟ್ಟಿದ್ದೀನಿ ನಿನಗೋಸ್ಕರ ಅಂತ ಕರೆದ್ರು. ಅದಕ್ಕೆ ಬಂದಿದ್ದೀನಿ. ಗಾಡಿ ಫೀಲ್ ತಗೋತಾ ಇದ್ದೀನಿ ಗುರು. ಏನು ಗುರು ಹಿಂಗಿದೆ, ಬೆಣ್ಣೆ 1986 87 ಮಾಡೆಲ್ಲು ಗುರು ಗಾಡಿ ಓಡಿಸ್ತಾ ಇರೋದು ನಾನಿದು. ಹೆಂಗಿದೆ ಅಂದರೆ ಬೆಣ್ಣೆ ತುಪ್ಪ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಲೊಮಿನಿಯಮಲ್ಲಿ ಗಾಡಿ ಓಡಿಸ್ತವನೆ. ಓ ಮೈ ಗಾಡ್, ಬೆಂಗಳೂರಿಗೆ ಬಂದ್ಬಿಟ್ಟು ಅವ್ನು ಲೊಮಿನಿಯಮಲ್ಲು. ಬಾರ್ಸಲೋನಲ್ಲಿ ಆಡೋದು ಬಿಟ್ಬಿಟ್ಟು, ನಿಕೋಲ್ನ ಬಿಟ್ಬಿಟ್ಟು ನೋಡ್ರಿ ಇಲ್ಲಿ ಸಾಹೇಬ್ರು ಇಲ್ಲಿ ಬಂದಿರೋದು. ಹಾಂ ನೋಡಿ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡೋಣ, ಇಲ್ಲಿ ನೋಡಿ ಇನ್ನೊಬ್ಬ ಬಾರ್ಸಲೋನಾ. ಏನು ಊರು ತುಂಬ ಇಲ್ಲಿ ಈ ಸೈಡ್ ಏನು ಬರೀ ಬಾರ್ಸಲೋನಾ ಫ್ಯಾನ್ಸ್ ಇಷ್ಟೊಂದು ಜನ ಅವರೇ. ಎಲ್ಲಾದರೂ ಒಂದು ಕಡೆ ಫೀಲ್ ತೊಗೋಬೇಕು ಗಾಡಿದು. ಓಪನ್ ಮಾಡೋಣ ರೀ. ಚೆನ್ನಾಗಿದೆ. 100cc ಬೈಕ್, ಲೈಟ್ ವೆಯ್ಟ್, ಹೆವಿ, ಕ್ರೇಜಿ. ಪವರು ಸೆಕೆಂಡ್ ಥರ್ಡ್ ಗೇರಲ್ಲಿ ಕ್ರೇಜಿ ಇದೆ. ಬ್ರೇಕ್ ಸ್ಟಾರ್ ಕ್ರೇಜಿ. ಈ ಗಾಡಿಗೆ ಏರಿಯಾದಲ್ಲಿ ಹೆಂಗೆ ಫ್ಯಾನ್ಸ್ ಇದ್ದಾರೆ ಅಂತ ಅಂದರೆ, ಅವ್ರ ಗಾಡಿ ಎತ್ಕೊಂಡು ಹೋದರೆ ಸಾಕು, ಬಾಸ್ ಸಾಕಾಗಿದೆ ಗಾಡಿ. ಎಷ್ಟಾಯಿತು, ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀರಾ. ಇದೆಲ್ಲ RX ಓನರ್ಸ್ಗೂ ಈ ಆರಾ ಫಾರ್ಮಿಂಗ್ ಅನ್ನೋದು ಇದೆಯಲ್ಲ, ಈ ಆರಾ ಫಾರ್ಮಿಂಗು RX ಓನರ್ಸು ಹ್ಯಾಡ್ ಸ್ಟಾರ್ಟೆಡ್ ಇಟ್ ಲಾಂಗ್ ಬಿಫೋರ್ ಆರಾ ಫಾರ್ಮಿಂಗ್ ವಾಸ್ ಎ ಥಿಂಗ್. ಗೊತ್ತಾ ನಿಮಗೆ ಗುರು? ನನಗೆ ಈಗಲೂ ಅಷ್ಟೇ ಏನು ಸ್ಮೂತಾಗಿ ಸ್ಟಾರ್ಟ್ ಆಗುತ್ತೆ ಅಂದರೆ ಹಾಫ್ ಕಿಕ್ಕು ಬ್ರೋ. ಅವನಂಜಿ ಕ್ರೇಜಿ ಗಾಡಿ. ಏನು ಹೇಳ್ತಿದ್ದೆ, ಈ ಗಾಡಿಗೆ ಭಾವ ಆಲ್ಮೋಸ್ಟು 1.5 ಲಕ್ಷ ಖರ್ಚು ಮಾಡಿದ್ದಾರೆ. ದಿಸ್ ಈಸ್ ದ ಮನಿ ಸ್ಪೆಂಟ್ ಅವರ ತಂದೆ ಮೆಮರೀಸ್ನ ಲೈವ್ ಇಡೋಕ್ಕೆ. 1987 ಮಾಡೆಲ್ಲು, 1987 ಮಾಡೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದು, ಭಾವ ಅವ್ರ ತಂದೆದು. ನೀನು ಈ ಗಾಡಿಗೆ ಬೆಲೆ ಕಟ್ಟೋಕ್ಕಾಗುತ್ತಾ ಗುರು? ನೀನು ಎಂತ 10 ಲಕ್ಷ ಕೊಡ್ತೀನಿ ಅಂದರೂ ಅವ್ರು ಕೊಡೋಲ್ಲ ಗಾಡಿನ. ಸೊ ನಿನ್ನ ಪ್ರೈಸ್ ಎಷ್ಟಪ್ಪ ಈ ಗಾಡಿದು ಅಂತ ಹೇಳಿದ್ರೆ, ಇಟ್ ಈಸ್ ಪ್ರೈಸ್ಲೆಸ್. ಯಾಕಂದರೆ ಇದು RX 100 ಒರಿಜಿನಲ್ ಜಾಪನೀಸ್ ಮೇಡ್ ಗಾಡಿ ಇದು, ಸ್ಟಾಕು. ಇದಕ್ಕೆ ಅವರು ಫ್ರಂಟು ಎಸ್ಕಾಟ್ಸ್ದು ಡಿಸ್ಕ್ ಬ್ರೇಕ್ ಹಾಕ್ಸಿದ್ದಾರೆ, ಮತ್ತು ಹಿಂದೆಗಡೆನೂ ಶಾಕ್ ಅಬ್ಸಾರ್ಬರ್ಸ್ ಹೊಸದು ಹಾಕ್ಸಿದ್ದಾರೆ. ಇಂಜಿನ್ ಅಂತೂ ಏನೂ ಮಾಡಿಸಿಲ್ಲ. 80,715 ಕಿಲೋಮೀಟ್ರ್ ಓಡಿದೆ. ಇಂಜಿನ್ ಅಂತೂ ಏನು ಇದು ಮಾಡಿಸಿಲ್ಲ. ಗಾಡಿ ಒಂದು ರೌಂಡ್ ರೀಪೇಂಟ್ ಮಾಡಿಸಿದ್ದಾರೆ ಅಷ್ಟೇ, ಹೊಸ ಫ್ರೆಶ್ ಲುಕ್ ಇಡೋಕ್ಕೆ. ಅದು ಬಿಟ್ಟರೆ ಏನೂ ಇಲ್ಲ. ಹೆಂಗಿತ್ತು ಹಂಗೆ ಗಾಡಿಗಳು. ಈ ಜಾಪನೀಸ್ ಗಾಡಿಗಳು ಹಿಂಗೆ. ನೀವು ಇನ್ನೋವಾನು ನೋಡ್ಕೊಳ್ಳಿ,
5 ಲಕ್ಷ ಓಡುತ್ತೆ ಕಿಲೋಮೀಟರ್ಸು, ನಿಮ್ಗೆ ಇಂಜಿನ್ ಇಶ್ಯೂನೇ ಬರಲ್ಲ. ಎಫಿಷಿಯನ್ಸಿ, ರಿಲಯಬಿಲಿಟಿ, ಇನ್ನೊಂದು ಹೆಸರೇ ಜಪಾನ್. ನಾನಿವಾಗ RXದು ಹಿಸ್ಟ್ರಿ ಮತ್ತು ಯಾಕೆ ಇಷ್ಟು ಲೆಜೆಂಡ್ರಿ ಬೈಕ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಸ್ವಲ್ಪ ಮಾತಾಡ್ತೀನಿ. ಏನಂತ ಅಂದರೆ RX ಬರೀ ಒಂದು ಬೈಕ್ ಅಲ್ಲ ಗುರು, ಇದೊಂದು ಏರಾ ಡಿಫೈನಿಂಗ್ ಇಮೋಷನ್. ಅದು 1985 ಯಮಹ ಇಂಡಿಯಾಗೆ RXನ ತಂದರು. ಅವಾಗ ಯಾರೂ ಅಂದ್ಕೊಂಡಿರಲಿಲ್ಲ ಈ 98cc 2-ಸ್ಟ್ರೋಕ್ ಮಷೀನ್ ಇಷ್ಟು ಮೇನಿಯಾ ಕ್ರಿಯೇಟ್ ಮಾಡುತ್ತೆ ಅಂತ. ಲೈಟ್ ವೆಯ್ಟು, ಸ್ಟ್ರೇಟ್ ಲೈನ್ ಆಕ್ಸಿಲರೇಷನ್ನು, ಆ ಟಿಂಗ್ಲಿಂಗ್ 2-ಸ್ಟ್ರೋಕ್ ಸೌಂಡು, ಇವುಗಳು RXನ ಒಂದು ಪ್ಯೂರ್ ಮೇನಿಯಾ ಕ್ರಿಯೇಟಿಂಗ್ ಮಷೀನ್ ಆಗಿ ಮಾಡ್ತು. ಬ್ಯಾಕ್ ಇನ್ 1980s ಏನಿದ್ರು ಯಾವುದೇ ಯಂಗ್ಸ್ಟರ್ ಆಗಿರ್ಬೋದು, ಯಾರಿಗೆ ಪವರು ಆ್ಯಟಿಟ್ಯೂಡ್ ಬೇಕು ಅವ್ರು ಯಾವತ್ತಿದ್ರು RX ಕಡೆನೇ ಹೋಗ್ತಾ ಇದ್ರು. ಈಗಲೂ ಅಷ್ಟೇ ಗುರು, 40 ವರ್ಷ ಆದಮೇಲೆ RXನ ನೀವು ಯಾವುದೇ ರೋಡಲ್ಲಿ ಎಲ್ಲೇ ನೋಡ್ರಿ, ಒಂದು ವೈಬ್ ಬರುತ್ತೆ ನಿಮಗೆ. ಆ ರಾ ಮೆಕ್ಯಾನಿಕಲ್ ಅನ್ಕಾಂಪ್ರಮೈಸ್ ಬೀಸ್ಟ್ ಅಂತ ನಿಮ್ಗೆ ಅನಿಸುತ್ತೆ. ನೆಕ್ಸ್ಟು ಏನಂತ ಅಂದರೆ ಈ ಬೈಕ್ ಯಾಕೆ ಇಷ್ಟೊಂದು ಸ್ಪೆಷಲ್ಲು, ಯಾಕೆ ಇಷ್ಟು ಸ್ಪೆಷಲ್ ಅಂದರೆ ಇದರಲ್ಲಿರೋ 2-ಸ್ಟ್ರೋಕ್ ಎಂಜಿನ್. 2-ಸ್ಟ್ರೋಕ್ ಎಂಜಿನ್ ಅಂದರೆ ಬೇಸಿಕ್ಲಿ ಎವ್ರಿ ಡೌನ್ ಸ್ಟ್ರೋಕ್ ಗಿವ್ಸ್ ಯು ಪವರ್. 4-ಸ್ಟ್ರೋಕ್ ಇಂಜಿನ್ ಇರುತ್ತೆ. 4-ಸ್ಟ್ರೋಕಲ್ಲಿ 4 ಸ್ಟೆಪ್ಸ್ ಇರುತ್ತೆ: ಇಂಟೇಕು, ಕಂಪ್ರೆಷನ್ನು, ಪವರು, ಎಕ್ಸಾಸ್ಟ್ ಅಂತ. ಆದರೆ 2-ಸ್ಟ್ರೋಕಲ್ಲಿ ಆಲ್ಮೋಸ್ಟ್ ಎವ್ರಿ ಸೈಕಲ್ ಇಸ್ ಪವರ್. ಅದಕ್ಕೇನೆ RX ಹ್ಯಾಡ್ ಇನ್ಸೇನ್ ಪಿಕಪ್, ಕ್ರೇಜಿ ಟಾರ್ಕ್ ಮತ್ತು ಅಡಿಕ್ಟಿವ್ ಹೈ ರೆವ್ ಫೀಲ್ ಇರ್ತಿತ್ತು. ಮತ್ತು ನೆಕ್ಸ್ಟ್ ಇನ್ನೊಂದು ಅಂದರೆ ಈ RX-100s ಆ್ಯಕ್ಚುಲಿ ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಇದ್ರ ರೂಟ್ಸ್ ಆ್ಯಕ್ಚುಲಿ ಗೋ ಬ್ಯಾಕ್ ಟು ಆಬ್ವಿಯಸ್ಲಿ ಜಪಾನ್. ಯಮಹ ಹ್ಯಾಡ್ ಅ ಹೋಲ್ ಜನರೇಷನ್ ಆಫ್ 2-ಸ್ಟ್ರೋಕ್ ಬೈಕ್ಸು, RD ಸೀರೀಸು, RX ಸೀರೀಸು. ಮತ್ತು ಈ ಜಪಾನ್ ಈ 2-ಸ್ಟ್ರೋಕ್ ಬೈಕ್ಸ್ ಇಲ್ವಾ, ಇದು ಜಾಪನೀಸ್ ಗ್ಯಾಂಗ್ಸ್ಟರ್ ಕಲ್ಚರ್, ಬೈಕರ್ ರೆಬಿಲಿಯನ್ ಕಲ್ಚರ್ ಕಾಲ್ಡ್ ಬೊಸೋಜೊಕು ಅಂತ ಒಂದು ಕಲ್ಚರ್ ಇತ್ತು. ಅದಕ್ಕೆ ತುಂಬಾ ಹತ್ತಿರದ ಒಂದು ಕನೆಕ್ಷನ್ ಇದೆ. ದೀಸ್ ವೇರ್ ಟೀನೇಜ್ ಬೈಕರ್ ಗ್ಯಾಂಗ್ಸ್ ಆ್ಯಕ್ಚುಲಿ. ಬೊಸೋಜೊಕು ಅಂದರೆ ಟೀನೇಜ್ ಬೈಕರ್ ಗ್ಯಾಂಗ್ಸ್. ಕ್ರೇಜಿ ಎಕ್ಸಾಸ್ಟು, ಮಾಡಿಫೈಡ್ ಬೈಕ್ಸು, ಲೌಡ್ ರೈಡಿಂಗು, ನೈಟ್ ರ್ಯಾಲೀಸು ಗುಂಪಲ್ಲಿ. ಡಿಸಿಪ್ಲಿನ್ ಇನ್ಸೈಡ್ ದ ಗ್ಯಾಂಗ್ ಬಟ್ ಕೇವಾಸ್ ಔಟ್ಸೈಡ್ ವಾಸ್ ದೇರ್ ಮೋಟೋ. ಅವ್ರು ಯೂಶಲಿ 2-ಸ್ಟ್ರೋಕ್ ಯಮಹಾಸು, ಹೋಂಡಾಸು, ಯಾಕಂದರೆ 2 ಸ್ಟ್ರೋಕ್ಸ್ ಗೇವ್ ದಟ್ ರಾಸ್ಪಿ ಹೈ RPM ಸ್ಕ್ರೀಮ್ ದಟ್ ಸಿಂಬಲೈಸ್ ಫ್ರೀಡಮ್ ಆ್ಯಂಡ್ ರೆಬಿಲಿಯನ್. ಜೊತೆಗೆ ನೀವು ಇದೆಲ್ಲ ಕಲ್ಚರ್ನ ನೀವು ನೋಡಬೇಕು, ಆ್ಯನಿಮೆ ಫ್ಯಾನ್ಸ್ ಯಾರಾದರೂ ಇದ್ದರೆ ಆ್ಯನಿಮೇಲಿ ನೋಡಬೇಕಂತ ಅಂದರೆ ಟೋಕಿಯೋ ರಿವೆಂಜರ್ಸು ಮತ್ತು ಗ್ರೇಟ್ ಟೀಚರ್ ಒನಿಜುಕಾ ಅಂತ 2 ಆ್ಯನಿಮೇಸ್ ನಾನು ನೋಡಿದ್ದೀನಿ. ಈ ಆ್ಯನಿಮೇಸಲ್ಲಿ ಏನಂತ ಅಂದರೆ ಬೇಸಿಕ್ಲಿ ಈ ಬೊಸೋಜೊಕು ಕಲ್ಚರ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲೆದರ್ ಜಾಕೆಟ್ಸ್ ಹಾಕೊಂಡಿರ್ತಾರೆ, ಲಾಂಗ್ ಕೋಟ್ಸು, ಫ್ಲ್ಯಾಗ್ಸು, ಗ್ಯಾಂಗ್ ಹೈರಾರ್ಕಿ, ಇದೆಲ್ಲ ಎವ್ರಿಥಿಂಗ್ ಇಸ್ ಟ್ರೂ ಟು ಜಪಾನ್ಸ್ ಬೈಕರ್ ಹಿಸ್ಟ್ರಿ. ಈವನ್ ದ ಬೈಕ್ಸ್ ವೇರ್ ಓಲ್ಡ್ ಸ್ಕೂಲ್ ಯಮಹ, ಹೋಂಡಾ CBs ದಟ್ ರೆಪ್ರೆಸೆಂಟೆಡ್ 80s 90s ರೆಬೆಲಿಯಸ್ ಯೂತ್ ಏರಾ. ಈ 2 ಆ್ಯನಿಮೆ ನೋಡಿ ನಿಮಗೆ ಈ ಜಾಪನೀಸ್ ಬೈಕ್ ಕಲ್ಚರ್, ಈ RXದು ಹಿಸ್ಟ್ರಿ, ಇದ್ರ ಆನ್ಸೆಸ್ಟರ್ಸು ಹೆಂಗಿತ್ತು ಈ ಬೈಕ್ಸ್ದು ಅಂತ ನಿಮ್ಗೊಂದು ಒಳ್ಳೆ ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ಸರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಒಂದು ಫಾಲೋ ಹಾಕಿ. ಸಿ ಯು, ಬಾಯ್ ಬಾಯ್, ಟಾಟಾ.